ಫೈನಲಿ ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು. 12 ಗಂಟೆಗೆ ನಿಲ್ಲಿಸಿದ್ದು. ಟೈಮ್ ನೋಡಿ 1 ಗಂಟೆ 28 ನಿಮಿಷ ಆಗಿದೆ ಟೈಮು. 12 ಗಂಟೆ 11 ನಿಮಿಷಕ್ಕೆ ನಿಲ್ಲಿಸಿದ್ದು. 1.5 ಅವರ್ ಆಗಿತ್ತು. ಬನ್ನಿ ಫಸ್ಟ್ ಇಲ್ಲಿಂದ ಪಾರ್ಟಿ ಬೇರೆ ಫೋನ್ ಮಾಡ್ತಾವನೆ. ನಮಗೆ ಲೇಟ್ ಅಲ್ವಾ, ಹೋಗಿ ವಾಪಸ್ ಬರೋ ಅಷ್ಟಲ್ಲಿ ಆಗೋಗುತ್ತೆ. ನೋಡೋಣ. ವಿಶಾಖಪಟ್ಟಣಮ್ದೊಂದು ಟೋಲ್ ದಾಟಿ ಮುಂದೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ಬಿಸಿಲು ಯಾವ ರೇಂಜಿಗೆ ಹೊಡಿತಾ ಇದೆ ಅಂತ. ಟೈರ್ ಮಾತ್ರ ಆಲ್ರೆಡಿ ಚೆಕ್ ಮಾಡಿದೆ, ಸಿಕ್ಕಾಪಟ್ಟೆ ಹೀಟಾಗಿದೆ. ರಿಸಿಪ್ಟ್ ತೊಗೊಂಡು ಹೊಡಿತಾ ಇದ್ದೀನಿ ಗುರು. ಏನು ಮಾಡೋದು ಅಂದರೂ ಗೊತ್ತಾಗ್ತಾ ಇಲ್ಲ. ಒಂದು ಸಣ್ಣ ಮಿಸ್ಟೇಕು 25-30 ಸಾವಿರ ರೂಪಾಯಿ ತಲೆ ಮೇಲೆ ಬಂದುಬಿಡುತ್ತೆ. ಯಾವ ರೇಂಜಿಗೆ ಅಂದರೆ 30-35 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಹೋಗ್ಬಿಟ್ಟಿದೆ ಹೈ ಟೆಂಪ್ರೇಚರು. ಡೀಸಲ್ದು ನೋಡ್ತಾ ಇರ್ಬೋದು ಆಲ್ರೆಡಿ ಅರ್ಧ ಟ್ಯಾಂಕಿಂದ ಸ್ವಲ್ಪ ಕೆಳಗೆ ಬಂದಿದೆ. ಟ್ಯಾಟ್ರೂ 1 ಪಾಯಿಂಟ್ ಕಡಿಮೆ ಆಗಿದೆ. ಟೈಮ್ ಬಂದು ಕರೆಕ್ಟಾಗಿ 2:40 ಆಗಿದೆ. ಆಲ್ರೆಡಿ ಅರ್ಧ ನೀರು ಖಾಲಿ ಮಾಡಿದ್ದೀನಿ ಗುರು, ಅಷ್ಟು ಬಾಯರ್ಕೆ. ಇದು 2 ಲೀಟ್ರ್ ನೀರು ತುಂಬ್ಕೊಂಡಿದ್ದೆ. ಇದು ನೋಡಿ ಎಷ್ಟು ನೀರು ಕುಡ್ದಂಗೆ ಬಾಯರ್ಕೆನೇ ಇದಾಗ್ತಾ ಇಲ್ಲ. ಅಷ್ಟೊಂದು ಭಯಂಕರ. ಯಪ್ಪ ದೇವರೇ, ನನಗೆ ಬೆಟ್ಟ ಗುಡ್ಡಗಳು ಅಂದರೆ ತುಂಬ ಇಷ್ಟ ಆಗೋರು ನೋಡೋಕ್ಕೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈ ರೋಡ್ಗೂ ಅಕ್ಕಪಕ್ಕ ಬೆಟ್ಟ ಗುಡ್ಡಕ್ಕೂ ಸಕ್ಕತ್ತಾಗಿ ಸಿಂಕ್ ಆಗುತ್ತೆ. ಇಲ್ಲಿಂದ ಇನ್ನೂ ಒಂದು 400 ಕಿಲೋಮೀಟ್ರ್ ಹೋಗಬೇಕು ಅನ್ಲೋಡಿಂಗ್ ಪಾಯಿಂಟ್ಗೆ. 400 ಕಿಲೋಮೀಟ್ರ್ ಅಂದರೆ 2 ಗಂಟೆ ಅಲ್ವಾ. ಏನಿಲ್ಲ ಅನ್ನೋ ಒಂದು 8 ಅವರ್ ಬೇಕೇ ಆಗುತ್ತೆ. ಇವತ್ತು ನೈಟ್ ಹೆಂಗಿದ್ರು ರೀಚ್ ಆಗೇ ಆಗ್ತೀನಿ. ರೀಚ್ ಆಗಿಬಿಟ್ಟು ಬೆಳಗ್ಗೆ ಅನ್ಲೋಡಿಂಗ್ ಮಾಡಿಕೊಂಡು ಸೀದಾ ಛತ್ತೀಸ್ಗಢ ಹೋಗ್ಬಿಡೋಣ. ನೋಡೋಣ ಬನ್ನಿ. ಸೀದಾ ಶ್ರೀಕಾಕುಲಮ್ಗೆ ಹೋಗಿ ಸಿಗ್ತೀನಿ ನಿಮಗೆ. ಶ್ರೀಕಾಕುಲಮ್ ಇಲ್ಲಿಂದ ಅರೌಂಡ್ ಒಂದು 200 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ. ಹಾಂ ಕರೆಕ್ಟು 200 ಕಿಲೋಮೀಟ್ರು. ಅಲ್ಲಿಂದ 200 ಕಿಲೋಮೀಟ್ರು ಭುವನೇಶ್ವರ್ ಬರ್ಬೋದು. ನಾವು ಪ್ರೆಸೆಂಟ್ ಈಗ ಒಡಿಶಾದಲ್ಲಿದ್ದೀವಿ. ಸಿಕ್ಕಾಪಟ್ಟೆ ಕ್ಯಾಮ್ರಾ ಇರೋದ್ರಿಂದ ಕ್ಲೀನಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಂಟ್ರಿ ಆಗಿ 5 ಕಿಲೋಮೀಟ್ರ್ ಮುಂದೆ ಬಂದು ಇಲ್ಲಿ ಯೂ ಟರ್ನ್ ಮಾಡಿಕೊಂಡು ಮುಂದೆಗಡೆ ಲೆಫ್ಟಿಗೆ ಒಂದು ರೋಡ್ ಹೋಗುತ್ತೆ. ಇಲ್ಲಿಂದ 15 ಕಿಲೋಮೀಟ್ರ್ ಇದೆ ಅನ್ಲೋಡಿಂಗ್ ಪಾಯಿಂಟು. ಫಸ್ಟ್ ಅದು ಮುಗಿಸ್ಕೊಂಬಿಡೋಣ. ನೋಡಿ ಅಲ್ಲಿ ಕಾಣ್ತಾ ಇದೆ ಲೆಫ್ಟು. ನೋಡಿ ಇದೇ ಲೆಫ್ಟು. ಇಲ್ಲಿ ಲೆಫ್ಟ್ ತೊಗೊಂಡು ಸೀದಾ 10 ಕಿಲೋಮೀಟ್ರ್ ಸ್ಟ್ರೈಟ್ ಹೋಗಬೇಕು. ಬನ್ನಿ, ಗಲ್ಲಿ ರೋಡ್ ಅನಿಸುತ್ತೆ. ರೋಡು ಫುಲ್ಲು ಕತ್ಲೆ. ಆಮೇಲೆ ಆ ಕಡೆ ಸಿಕ್ಕಾಪಟ್ಟೆ ಮಾರ್ಕೆಟ್ ಏರಿಯಾದಿಂದ ಒಳಗೆ ಬಂದಿದ್ದು ಚಿಕ್ಕ ರೋಡು. ಆ ಕಡೆ ಈ ಕಡೆ ಗಾಡಿ ಎಲ್ಲ ನಿಲ್ಲಿಸಿರೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಫಸ್ಟ್ ಹೋಗಿ ನಿಲ್ಲಿಸ್ಬಿಟ್ಟು ರೆಸ್ಟ್ ತೊಗೋಬೇಕು ಗುರು. ಆಯ್ತಾ ಇಲ್ಲ, ಕುತ್ಕೊಳ್ಳೋ ಜಾಗ ಎಲ್ಲ ಉರಿ ಆಗ್ತೈತೆ. ಅದು ಬೆವರಿಗೂ ಅದಕ್ಕೂ ಸಿಕ್ಕಾಪಟ್ಟೆ ಕಡ್ತಾ ಹತ್ಕೊಂಡ್ಬಿಟ್ಟೈತೆ ಹಂಗೆ. ಡೀಸೆಲ್ ನೋಡಿದ್ರೆ ಇನ್ನೊಂದು ಪಾಯಿಂಟ್ ಐತೆ. ಇಲ್ಲಿಂದ ಫುಲ್ ಟ್ಯಾಂಕ್ ಮಾಡ್ಕೊಂಡು ಹೋಗ್ಬಿಡೋಣಂತೆ. ಗಾಡಿ ಏನಕ್ಕೆ ಇಷ್ಟೊಂದು ಮನಿಕೊಂಡು ಎದಳ್ತೈತೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಲೆಫ್ಟ್ ಟು ರೈಟ್ 2 ಸೈಡೂ ಮನಿಕೊಂಡು ಎದಳ್ತಾ ಇದೆ ಗುರು. ಏನಾಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಪಾರ್ಟಿಗೆ ಫೋನ್ ಮಾಡಿದ್ದೆ, ಸರ್ ಇವಾಗ ಆಗಲ್ಲ, ಬೆಳಗ್ಗೆ ಅನ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸುಮ್ಮನೆ ಈಗ ಅನ್ಲೋಡ್ ಆಗಿಬಿಟ್ಟಿದ್ರೆ ಆರಾಮಾಗಿ ಸಿಟಿ ಬಿಟ್ಬಿಡ್ಬೋದಿತ್ತು. ಬೆಳಗ್ಗೆ ಮತ್ತೆ ಅನ್ಲೋಡ್ ಮಾಡಿಕೊಂಡು ಸುಮ್ಮನೆ ವೇಸ್ಟು. ಇನ್ನು ಟೈಮ್ ಎಷ್ಟು? 7:15. ಇನ್ನೇನು 7:40 ಅಷ್ಟೊತ್ತಿಗೆ ಪಾಯಿಂಟಿಗೆ ಹೋಗ್ಬಿಡ್ತೀವಿ. 10 ನಿಮಿಷ ಏನಿರೋದೊಂದು 10-12 ಬಾಕ್ಸ್ ಇದ್ದಾವೆ ಅಷ್ಟೇ. ಆರಾಮಾಗಿ ಇಳಿಸ್ಬೋದಿತ್ತು. ಇಳಿಸ್ರಿ ಅಂದರೆ ನಾಳೆ ಬರ್ತೀವಿ ಅಂತವ್ರೆ. ಅವರು ಮೋಸ್ಟ್ಲಿ ಕಂಪ್ಯೂಸ್ ಮಾಡ್ಕೊಂಬಿಟ್ಟವ್ರೆ, ಫುಲ್ ಲೋಡ್ ಅಂದ್ಕೊಂಬಿಟ್ಟವ್ರೆ. ನೋಡೋಣ ಬನ್ನಿ.
ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ಪಾಟ್ ಮಾಲ್ ಸರ್ ಇರೋದೇ ಒಂದು 12-15 ಐಟಮ್ ಇದ್ದಾವೆ ಅಂದರೆ, ಇಲ್ಲ ಸರ್ ಯಾರೂ ಸಿಗೋಲ್ಲ ಇಷ್ಟೊತ್ತಲ್ಲಿ, ಬೆಳಗ್ಗೆ ಮಾಡ್ತೀನಿ ಅಂದವ್ರೆ. ನೋಡೋಣ ಈಗ ಸೀದಾ ಹೋಗಿ ಅಡುಗೆ ಗಿಡಿಗೆ ಮಾಡ್ಕೊಳೋಣಂತೆ. ನೋಡೋಣ ಬನ್ನಿ, ಸೀದಾ ಡೈರೆಕ್ಟು ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗಿ ಸಿಗ್ತೀನಿ. ಫೈನಲಿ ಅನ್ಲೋಡಿಂಗ್ ಪಾಯಿಂಟ್ ತಲುಪಿದ್ದೀವಿ. ಪಾಟ್ ಮಾಲ್ ಫಸ್ಟ್ನೇದು ಗುರು, ಇದೇ ಸ್ವಲ್ಪ ರಿಸ್ಕ್ ಇದ್ದಿದ್ದು, ಅರ್ಜೆಂಟ್ ಮಾಡ್ತಾಯಿದ್ದಿದ್ದು ಇದೇ ಮಾಲು. ಹೆಂಗೋ ಬೆಳಗ್ಗೆ ಅನ್ಲೋಡ್ ಆಗಿಬಿಡುತ್ತೆ. ಇವಾಗಲೇ ಬಂದು ಇಲ್ಲೆಲ್ಲರೂ ಸೈಡಿಗೆ ಅನ್ಲೋಡ್ ಮಾಡ್ಕೊಳ್ರಿ ಅಂದರೆ ಕೇಳ್ತಾನೆ ಇಲ್ಲ ಅವರು. ಇಲ್ಲಿ ಸೆಕ್ಯೂರಿಟಿ ನೋಡಿದ್ರೆ ಒಳಗಡೆ ಬಿಡ್ತಾಯಿಲ್ಲ. ಬೆಳಗ್ಗೆ ಅವ್ರ ಪಾರ್ಟಿ ಬಂದಮೇಲೆ ಅವ್ರ ಕಡೆಯಿಂದ ಕನ್ಫರ್ಮ್ ಆದರೆ ಮಾತ್ರ ಒಳಗೆ ಬಿಡೋದು ಅಂತಾರೆ. ಗೋರ್ಮೆಂಟಿಂದ ಯಾವುದು ಅಂತ ಗೊತ್ತಿಲ್ಲ, ನೋಡೋಣ. ಬೆಳಗ್ಗೆ ಸಿಗ್ತೀನಿ. ಫಸ್ಟು ಅನ್ಲೋಡ್ ಮಾಡ್ಕೊಂಡು ಹೋಗ್ಬಿಡ್ಬೇಕು ನೆಕ್ಸ್ಟ್ ಪಾಯಿಂಟ್ಗೆ. ಟೈಮ್ ವೇಸ್ಟ್ ಆದಷ್ಟು ನನಗೇನೆ ಕಷ್ಟ. ಬನ್ನಿ, ಬೆಳಗ್ಗೆ ಆಲ್ರೆಡಿ 1:30 ಆಗಿದೆ. ಈಗ ಅನ್ಲೋಡ್ ಮಾಡ್ತಾರೆ, ನೋಡಿರ್ಬೋದು. ಏನು ಮಾಡೋದು, ಸಿಕ್ಕಾಬಿಟ್ಟೆ ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಟೈಮ್ ಬೇರೆ ಇಲ್ಲೇ ಆಗೋಯ್ತು. ಇಲ್ಲಿಂದ ಮತ್ತೆ 450 ಕಿಲೋಮೀಟ್ರ್ ಹೋಗಬೇಕು ಛತ್ತೀಸ್ಗಢ. ಅಲ್ಲಿಂದ ಮತ್ತೆ 400 ಕಿಲೋಮೀಟ್ರ್ ಬಿಹಾರ್ ಇದೆ, ನೋಡಬೇಕು. రారా మళ్ళీ ఒక 4-5 వదిలిరా 3-4 కేటు అక్కడ పాలు వస్తుంది ఇక్కడ మళ్ళీ బియ్యం